ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಸಿಂಪಲ್ ಆಗಿ ಮತ್ತು ಈಸಿಯಾಗಿ ಹಸಿ ಬಟಾಣಿ ಪುಲಾವ್ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಹಸಿ ಬಟಾಣಿ ಪುಲಾವ್ ಮಾಡೋಕೆ ಏನೇನು ಬೇಕಾಗ್ತೈತೆ ಅಂದ್ರೆ, ಬಾಸ್ಮತಿ ಅಕ್ಕಿ 1 ಬೌಲ್ ತೊಗೊಂಡಿದ್ದೀನಿ, ಆಮೇಲೆ 1 ಬೌಲ್ ಹಸಿ ಬಟಾಣಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಬೇಕಾಗ್ತೈತಿ, ಆಮೇಲೆ 2 ಹಸಿ ಮೆಣಸಿನ್ಕಾಯಿ ಹಿಂಗೆ ಉದ್ದ ಸೀಳಿ ಇಟ್ಕೊಂಡಿದ್ದೀನಿ, ಉಳ್ಳಾಗಡ್ಡಿ 1 ದೊಡ್ಡ ಉಳ್ಳಾಗಡ್ಡಿ ಹೆಚ್ಕೊಂಡಿದ್ದೀನಿ, ಆಮೇಲೆ ಎಣ್ಣೆ ಬೇಕು 1 4 ಚಮಚ, 2 ಚಮಚ ತುಪ್ಪ ಬೇಕು, ಉಪ್ಪು, ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ ಬೇಕು, ಆಮೇಲೆ ಯಾಲಕ್ಕಿ ಬೇಕು, ಸಾಜೀರಿಗೆ ಬೇಕು, ದಾಲ್ಚಿನ್ನಿ 1 4-5 ತುಂಡ ದಾಲ್ಚಿನ್ನಿ ಬೇಕು, ಜೀರಿಗೆ 1 ಚಮಚ ಬೇಕು, ಲವಂಗ 1 7-8 ಬೇಕು, ಕರಿಮೆಣಸಿನ್ಕಾಳು 1 10 ಬೇಕು, ಆಮೇಲೆ ಗೋಡಂಬಿ. ಬರ್ರೀಗ ಹಸಿ ಬಟಾಣಿ ಪುಲಾವ್ ಹೆಂಗೆ ಮಾಡೋದಂತ ನೋಡೋಣ. ವೀಕ್ಷಕರೇ, ಮೊದಲು ಅಕ್ಕಿ ತೊಳ್ಕೊಳ್ಳೋಣ. ಈಗಿವ ಅಕ್ಕಿ ತೊಳ್ಕೊಂಡಿದ್ದೀನಿ. ಈಗ ಇದನ್ನು ಒಂದು 15 ನಿಮಿಷ ನೆನೆಯಾಕೆ ಬಿಡೋಣ ಅಕ್ಕಿನ. ಅಂದ್ರೆ ಅಕ್ಕಿ ನೆನೆದ್ರೆ ಪುಲಾವ್ ಚಲೋ ಆಗ್ತೈತಿ. ವೀಕ್ಷಕರೇ, ಪುಲಾವ್ಗೆ ಒಗ್ಗರಣೆ ಹಾಕೋಕೆ ಗ್ಯಾಸ್ ಹೊರಿಸ್ಕೊಳ್ಳೋಣ. ಸ್ವಲ್ಪ ಬಾಂಡೆ ಕಾಯ್ಲಿ, ಕಾಯಾನ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಳ್ಳೋಣ. ವೀಕ್ಷಕರೇ, ಈಗ ಬಾಂಡೆ ಕಾದೈತಿ. ಏನು ಮಾಡೋಣ, ಇದ್ರಾಗ ಫಸ್ಟ್ 1-2 ಚಮಚ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಅಷ್ಟು ಹಾಕಿರೋನು ನಡೀತೈತಿ, ಆದರೆ ನಾ ತುಪ್ಪ ಮತ್ತು ಎಣ್ಣೆ 2 ಮಿಕ್ಸ್ ಮಾಡತ್ತೀನಿ, ಅದು ಚಲೋ ಆಗ್ತೈತಿ. ಎಣ್ಣೆ 4 ಚಮಚ ಹಾಕ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಕಾಯಿಲೆ ಎಣ್ಣೆ. ಈಗ ಎಣ್ಣೆ ಕಾದೈತಿ, 1 ಚಮಚ ಜೀರಿಗೆ ಹಾಕ್ಕೊಳ್ಳೋಣ. ಆಮೇಲೆ 1/2 ಚಮಚ ಸಾಜೀರಿಗೆ ಹಾಕ್ಕೊಳ್ಳೋಣ. ಮತ್ತು 7-8 ಲವಂಗ ಹಾಕ್ಕೊಳ್ಳೋಣ. ದಾಲ್ಚಿನ್ನಿ 1 4 ತುಕಡಿ ದಾಲ್ಚಿನ್ನಿ ಹಾಕೋಣ. ಆಮೇಲೆ 8-10 ಮೆಣಸಿನ್ಕಾಳು ಹಾಕೋಣ, ಕರಿಮೆಣಸಿನ್ಕಾಳು, 1 5 ಯಾಲಕ್ಕಿ ಹಾಕ್ಕೊಳ್ಳೋಣ. ಆಮೇಲೆ ಪುಲಾವ್ ಎಲೆ 2 ಹಾಕ್ಕೊಳ್ಳೋಣ. ಮೊದಲು ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಈಗಿದ್ರಾಗ ಗೋಡಂಬಿ ಹಾಕ್ಕೊಳ್ಳೋಣ. ಎಲ್ಲ ಕೂಡಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಹುರ್ಕೊಳ್ಳೋಣ. ಗೋಡಂಬಿ ಸ್ವಲ್ಪ ಕೆಂಪಾಗಲಿ. ಗೋಡಂಬಿ ಎಲ್ಲ ನೋಡ್ರಿಲ್ಲ ಸ್ವಲ್ಪ ಕೆಂಪು ಕಲರ್ ಆಗಿ ಹುರಿದಾವು. ಈಗ ಇದ್ರಾಗ ಏನು ಮಾಡೋಣ, ಉಳ್ಳಾಗಡ್ಡಿ ಹಾಕೊಳ್ಳೋಣ. 1 ಉಳ್ಳಾಗಡ್ಡಿ ಹೆಚ್ಕೊಂಡಿದ್ದೀನಿ, ಅದು ಉದ್ದ ಹೆಚ್ಕೊಂಡಿದ್ದೀನಿ. ಈಗ 2 ಮೆಣಸಿನ್ಕಾಯಿ ಹಾಕೊಳ್ಳೋಣ. ಇವಾಗ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಉಳ್ಳಾಗಡ್ಡಿನೂ ಕೆಂಪಾಗಲಿ. ಇದ್ರಾಗ ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ ಹಾಕೊಳ್ಳೋಣ. ಅದು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ 1 ಬೌಲ್ ಬಟಾಣಿ ತೊಗೊಂಡಿದ್ದೀನಲ್ಲ, ಹಸಿ ಬಟಾಣಿ ಹಾಕೊಳ್ಳೋಣ. ಇವು ಚೆಂದಂಗೆಲ್ಲ ಎಣ್ಣೆಯಾಗ ಫ್ರೈ ಮಾಡ್ಕೊಳ್ಳೋಣ 1-2 ನಿಮಿಷ. ಈಗ ಇದ್ರಾಗ 1 ಚಮಚ ಉಪ್ಪು ಹಾಕೊಳ್ಳೋಣ. ಮತ್ತೆಲ್ಲ ಚಲೋದಂಗ ಫ್ರೈ ಮಾಡ್ಕೊಳ್ಳೋಣ. ಈಗ ಉಳ್ಳಾಗಡ್ಡಿ ಬಟಾಣಿ ಎಲ್ಲ ಚಲೋ ಫ್ರೈ ಆಗ್ಯಾವ. ಈಗ ಇದ್ರಾಗ ಏನು ಮಾಡೋಣ, 1 ಬೌಲ್ ಅಕ್ಕಿ ತೊಗೊಂಡಿದ್ನೆಲ್ಲ ತೊಳೆದು ನೆನೆಯಾಕೆ ಇಟ್ಟಿದ್ನಿ, ಅಕ್ಕಿಗ ಹಾಕ್ಕೊಳ್ಳೋಣ. ಅಕ್ಕಿ 15 ನಿಮಿಷ ನೆನೆಸಿ ಮಾಡಿದ್ರೆ ಚಲೋ ಆಗ್ತದೆ ಮತ್ತು ಲಘುನ ಆಗ್ತೈತಿ, ಭಾಳ ಹೊತ್ತು ಟೈಮ್ ತಗೊಳ್ಳೋದಿಲ್ಲ. ಈಗ ಅಕ್ಕಿನೂ ಇದ್ರಾಗೆಲ್ಲ ಬಟಾಣಿ ಉಳ್ಳಾಗಡ್ಡಿದಾಗೆಲ್ಲ ಚಂದಂಗ ಫ್ರೈ ಮಾಡ್ಕೊಳ್ಳೋಣ 1-2 ನಿಮಿಷ.
ಈಗ 2 ನಿಮಿಷ ಫ್ರೈ ಮಾಡ್ಕೊಂಡೇವಿ. ಈಗ ಇದ್ರಾಗ ಏನು ಮಾಡೋದು, ನೀರು ಹಾಕೊಳ್ಳೋದು. ಈಗ ಇದು 1 ಬೌಲ್ ಅಕ್ಕಿ ತೊಗೊಂಡಿದ್ದೇವಲ್ಲ, ಇದ್ರದ್ದು 1.5 ಬೌಲ್ ನೀರು ಹಾಕೋಬೇಕು. ಅಂದರೆ ಈಗ ಆಲ್ರೆಡಿ ಈಗ ಅಕ್ಕಿ 15 ನಿಮಿಷ ನೆನೆಸಿದೇವೆ ಅಂದರೆ ನೀರು ಅದೇನು ಹೆಚ್ಚು ತೊಗೊಳ್ಳೋದಿಲ್ಲ. ಅಣ್ಣನ ನೋಡಿರಿ 1 ಬೌಲ್ ಹಾಕ್ತೀನಿ. ಈಗ ಒಂದು ಅರ್ಧ ಬೌಲ್ ಹಾಕೋದು ನೀರು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಒಂದು ಕುದಿ ಬರೋಣ, ಸ್ವಲ್ಪ ಮುಚ್ಚಿಟ್ಬಿಡೋದು ಒಂದು 10 ನಿಮಿಷ. ಒಂದು ಸ್ವಲ್ಪ ಕುದಿ ಬರಲಿ. ನೋಡ್ರಿ ಇಲ್ಲಿಗ ಕುದಿಯಾಕತ್ತೈತಿ. ಈಗ ಇಲ್ಲೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಏನು ಮಾಡೋಣ ಅಂದ್ರೆ ಮುಚ್ಚಿ ಇಡೋಣ. ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಆಮೇಲೆ ಇಲ್ಲೊಂದು ಇದು ಹಚ್ಬಿಡೋಣ. ಇದರಿಂದ ಇದಾಗ್ತದಲ್ಲ, ಊಟ ಎಲ್ಲ ಹೋಗ್ತೈತಿ ಇದ್ರಾಗಿಂದ. ಇಲ್ಲೊಂದು ಹಚ್ಚಿ ಚಿಕ್ಕಟ್ಪಟ್ಟಿ ಹಚ್ಚಿ 10 ನಿಮಿಷ ಇಟ್ಬಿಡೋಣ. ವೀಕ್ಷಕರೇ ಈಗ 15 ನಿಮಿಷ ಆಗೈತಿ. ನೋಡೋಣ ಈಗ ಅನ್ನ ಏನಾಗೈತಿ ಅಂತ ಹೇಳಿ. ನೋಡ್ರಿಲ್ಲೇ ಮಸ್ತ್ ಎಲ್ಲ ಬಂದೈತಿ, ಮಸ್ತಾಗೈತಿ ಈಗ ಅನ್ನ ಎಲ್ಲ ಇದೆ. ಇದನ್ನ ನೀವು ಕುಕ್ಕರ್ನಾಗೂ 2 ಸೀಟ್ ಕುಕ್ಕರ್ನಾಗ ಮಾಡಿದ್ರೆ 2 ಸೀಟಿನಾಗ ತೆಗಿಬೇಕ. ಇಲ್ಲಿದ್ರೆ ಕೆಳಗೆ ಹತ್ಕೊಂಡ್ಬಿಡ್ತೈತಿ. 2 ಸೀಟಿ ಮಾಡಿದ್ರೆ ಸಾಕು. ನೋಡ್ರಿ ಇಲ್ಲಿ ಮಸ್ತ್ ಇದಾಗೈತಿ. ಈಗ ಇದ್ರಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ. ಕೊತ್ತಂಬರಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನ ಆಗೈತೈತಿನ ಸರ್ವ್ ಮಾಡೋದಿಲ್ಲ. ಒಂದು 2 ನಿಮಿಷ ಆರಾಕ್ ಬಿಟ್ಟು ಆಮೇಲೆ ಸರ್ವ್ ಮಾಡೋಣ. ಅಂದ್ರೆ ಚಲೋ ಅನ್ನ ಮತ್ತೊಂದು ಸ್ವಲ್ಪ ಅರಳ್ತೈತಿ, ಚಲೋ ಆಗ್ತೈತಿ. ಈಗ ಗ್ಯಾಸ್ ಬಂದ್ ಮಾಡ್ತೇನೆ. ವೀಕ್ಷಕರೇ ಈಗ 10 ನಿಮಿಷ ಆಗೈತಿ. ಇದನ್ನ ಸರ್ವ್ ಮಾಡೋಣ ಈಗ ಅನ್ನನ. ವೀಕ್ಷಕರೇ ಹಸಿ ಬಟಾಣಿ ಪುಲಾವ ರೆಡಿ ಆಗೈತಿ. ಈಗ ಇದನ್ನ ನಾನು ಟೆಸ್ಟ್ ಮಾಡಿ ಹೇಳ್ತೇನೆ ಹೆಂಗಾಗಿದೆ ಅಂತ ಹೇಳಿ. ಮಸ್ತ್ ಆಗಿದೆ ನೋಡ್ರಿ. ಇದನ್ನ ರಾಯ್ತಾ ಜೊತೆ ತಿನ್ಬೋದು. ರಾಯ್ತಾದ ಡಿಸ್ಕ್ರಿಪ್ಷನ್ ಲಿಂಕ್ ಕೆಳಗೆ ಕೊಟ್ಟೈತಿ, ನೀವು ನೋಡ್ಬೋದು. ಆಮೇಲೆ ದಾಲ್ ಫ್ರೈ ಜೊತೆನೂ ಮಸ್ತ್ ಆಗ್ತೈತಿ. ಮತ್ತು ಪೌಣೇರು ಬಂದ್ರೆ ಒಮ್ಮೆ ಪೌಣೇರು ಮನೆಗೆ ಅದು ಬಂದಾಗ ಇದನ್ನ ಜಟ್ಪಟ್ ಅಂತ ಮಾಡಿ ನಾವು ಕೊಡ್ಬೋದು. ಅವರು ಖುಷಿ ಆಗ್ತಾರೆ. ಮತ್ತು ನನ್ನ ವಿಡಿಯೋ ನಿಮ್ಗೆ ಚಲೋ ಅನಿಸ್ರ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಧನ್ಯವಾದಗಳು.